ನಮಸ್ಕಾರ. ಈ ದಿವಸ ಕರ್ನಾಟಕ ಸರ್ಕಾರ ಹಾಗೂ ರಾಜಕೀಯ ಅದರ ವಿಷಯದಲ್ಲಿ ಮತ್ತು DSCC11 ಅದಕ್ಕೆ 5th ಸೆಮಿಸ್ಟರ್ಗೆ ಬೇಕಾಗಿರೋವಂಥದ್ದು ಅಧ್ಯಾಯ 2 ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯ ಪಾಲಿಟಿಕ್ಸ್ ಇನ್ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರು. ಪ್ರಸ್ತಾವನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತವು ಯುರೋಪಿನ ವಿವಿಧ ದೇಶಗಳ ವಸಾಹತು ಆಳ್ವಿಕೆಗೆ ಒಳಗಾಗಿತ್ತು. ಉಳಿದೆಲ್ಲ ದೇಶಗಳಿಗಿಂತ ಬ್ರಿಟನ್ ಭಾರತದ ಹೆಚ್ಚಿನ ಪ್ರದೇಶಗಳಲ್ಲಿ ತನ್ನ ನಿಯಂತ್ರಣ ಸಾಧಿಸಿತ್ತು. ವಸಾಹತು ಕಾಲಾವಧಿಯಲ್ಲಿ 2 ಬಗೆಯ ಆಡಳಿತಾತ್ಮಕ ಘಟಕಗಳು ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದವು. ಅವುಗಳೆಂದರೆ ಬ್ರಿಟಿಷ್ ಪ್ರಾಂತಗಳು ಮತ್ತು ದೇಶೀಯ ಸಂಸ್ಥಾನಗಳು. ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಬ್ರಿಟಿಷರೇ ನೇರವಾಗಿ ಅಧಿಕಾರ ಚಲಾಯಿಸಿದರೆ, ದೇಶೀಯ ಸಂಸ್ಥಾನಗಳಲ್ಲಿ ಆಯಾ ಸಂಸ್ಥಾನಗಳ ರಾಜರು ಅಧಿಕಾರ ಚಲಾಯಿಸುತ್ತಿದ್ದರು. ಮೈಸೂರು ರಾಜ್ಯವು ದೇಶೀಯ ಸಂಸ್ಥಾನವೆನಿಸಿದ್ದು ಒಡೆಯರ್ ಮನೆತನದ ಆಳ್ವಿಕೆಗೆ ಒಳಪಟ್ಟಿತ್ತು. ಹಲವು ರಾಜಕೀಯ ಮೇಲಾಟಗಳಿಗೆ ಸಾಕ್ಷಿಯಾಗಿದ್ದ ಮೈಸೂರು ರಾಜ್ಯದ ರಾಜಕೀಯ ಇತಿಹಾಸವು ಅತ್ಯಂತ ಸ್ವಾರಸ್ಯಕರ ಘಟನೆಗಳಿಂದ ಕೂಡಿದೆ. ಜೊತೆಗೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಮಾದರಿ ರಾಜಕೀಯ ಬೆಳವಣಿಗೆಗೆ ಮೈಸೂರಿನ ದೇಶೀಯ ಸಂಸ್ಥಾನ ನಿದರ್ಶನವೆನಿಸಿದೆ. ಈ ಹಿನ್ನೆಲೆಯಲ್ಲಿ ಪ್ರಸಕ್ತ ಅಧ್ಯಾಯದಲ್ಲಿ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯ ಶಾಸಕಾಂಗದ ಬೆಳವಣಿಗೆ ಮತ್ತು ಪ್ರತಿನಿಧಿಗಳ ಸಭೆಯನ್ನು ಕುರಿತು ಬೆಳಕು ಚೆಲ್ಲಲಾಗಿದೆ. 1. ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯದ ಇತಿಹಾಸ. ಹಿಸ್ಟರಿ ಆಫ್ ಪಾಲಿಟಿಕ್ಸ್ ಇನ್ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರು. ಸಾಶ 1610ರಲ್ಲಿ ಶಾಲಿವಾಹನ ಶಕೆ 1610ರಲ್ಲಿ ಒಡೆಯರ್ ಮನೆತನವು ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ಳುವ ಮೂಲಕ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯವು ವಾಸ್ತವದಲ್ಲಿ ಚಾಲನೆ ಪಡೆದುಕೊಂಡಿತು. ಒಡೆಯರ್ ಮನೆತನದ ಆರಂಭಿಕ ದೊರೆಗಳು ಧೈರ್ಯ ಮತ್ತು ಪ್ರಜಾ ಕಲ್ಯಾಣಕ್ಕೆ ಹೆಸರುವಾಸಿಯಾಗಿದ್ದು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ಪ್ರಯತ್ನಿಸಿದರು. ಮುಂದೆ ಬಾಹ್ಯವಾಗಿ ಮರಾಠರ ಮತ್ತು ಆಂತರಿಕವಾಗಿ ದಳವಾಯಿಗಳ ಒತ್ತಡಕ್ಕೆ ಮೈಸೂರು ದೇಶೀಯ ಸಂಸ್ಥಾನ ಒಳಗಾಯಿತು. ಈ ವೇಳೆಯಲ್ಲಿ ಒಡೆಯರ್ ಮನೆತನವು ಹೈದರಾಲಿಯ ನೆರವನ್ನು ಪಡೆದುಕೊಂಡಿತು. ದಳವಾಯಿ ನಂಜರಾಜಯ್ಯನನ್ನು ಪದಚ್ಯುತಗೊಳಿಸಿದ ಹೈದರಾಲಿ ತಾನೇ ಮೈಸೂರಿನ ದೇಶೀಯ ಸಂಸ್ಥಾನದ ಅಧಿಕಾರ ವಹಿಸಿಕೊಂಡನು. ಹೈದರಾಲಿಯ ಕಾಲದಲ್ಲಿ ಮೈಸೂರಿನ ದೇಶೀಯ ಸಂಸ್ಥಾನ ಮತ್ತಷ್ಟು ವಿಸ್ತರಣೆಗೊಂಡಿತಾದರೂ ಬ್ರಿಟಿಷರೊಡನೆ ಆಂಗ್ಲೋ ಮೈಸೂರು ಯುದ್ಧ ಕೈಗೊಳ್ಳಬೇಕಾಯಿತು. ಮೊದಲ ಯುದ್ಧ ಮದ್ರಾಸ್ ಒಪ್ಪಂದದಂತೆ ಕೊನೆಗೊಂಡರೆ ನಂತರದ 2ನೇ ಯುದ್ಧದಲ್ಲಿ ಹೈದರ್ ನಿಧನಗೊಂಡನು. ಈ ಸಮಯದಲ್ಲಿ ಹೈದರನ ಮಗ ಟಿಪ್ಪು ಯುದ್ಧವನ್ನು ಮುನ್ನಡೆಸಿದರೂ ಅಂತಿಮವಾಗಿ ಮಂಗಳೂರು ಒಪ್ಪಂದದಂತೆ ಯುದ್ಧವು ಕೊನೆಗೊಂಡಿತು. ಟಿಪ್ಪುವಿನ ಕಾಲದಲ್ಲಿ 3 ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧಗಳು ಜರುಗಿದ್ದು 4ನೇ ಯುದ್ಧದಲ್ಲಿ ಟಿಪ್ಪು ಬ್ರಿಟಿಷರಿಂದ ಸೋತು ಮರಣ ಹೊಂದಿದನು. ಆಗ ಜಯಶಾಲಿಯಾದ ಬ್ರಿಟಿಷರು ಮೈಸೂರು ಸಂಸ್ಥಾನವನ್ನು 4 ಭಾಗಗಳಾಗಿ ವಿಂಗಡಿಸಿ 1 ಭಾಗವನ್ನು ಮಾತ್ರ ಒಡೆಯರ್ ಮನೆತನಕ್ಕೆ ನೀಡಿದರು. ಮೈಸೂರು ಸಂಸ್ಥಾನದ ಉಳಿದ 3 ಭಾಗಗಳನ್ನು ಬ್ರಿಟಿಷರು, ಹೈದರಾಬಾದಿನ ನಿಜಾಮ ಮತ್ತು ಮರಾಠರು ಹಂಚಿಕೊಂಡರು. ಫಲವಾಗಿ ಮೈಸೂರಿನ ವಿಶಾಲ ದೇಶೀಯ ಸಂಸ್ಥಾನವು 4ನೇ ಆಂಗ್ಲೋ ಮೈಸೂರು ಯುದ್ಧದ ಬಳಿಕ ಹಲವೆಡೆ ಹಂಚಿಹೋಯಿತು. ಜೊತೆಗೆ ಮೈಸೂರು ಸಂಸ್ಥಾನವು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಬೇಕಾಯಿತು. 1799ರಲ್ಲಿ ಅಳಿದುಳಿದ ಮೈಸೂರಿನ ದೇಶೀಯ ಸಂಸ್ಥಾನಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮುಖ್ಯಸ್ಥರಾದರು. ಈತ ಅಧಿಕಾರಕ್ಕೆ ಬಂದಾಗ ಕೇವಲ 6 ವರ್ಷದ ಬಾಲಕನಾದ್ದರಿಂದ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಸಂರಕ್ಷಕರಾಗಿ ದಿವಾನ್ ಪೂರ್ಣಯ್ಯನವರ ನೆರವಿನಿಂದ ಆಡಳಿತ ನಡೆಸಿದರು. 1811ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ವಯಸ್ಕರಾಗಿ ಅಧಿಕಾರ ಸ್ವೀಕರಿಸಿದ್ದರಿಂದ ದಿವಾನರಾಗಿದ್ದ ಪೂರ್ಣಯ್ಯನವರು ನಿವೃತ್ತಗೊಂಡರು. ಮುಮ್ಮಡಿ ಕೃಷ್ಣದೇವರಾಯರ ಕಾಲಾವಧಿಯಲ್ಲಿ ಮೈಸೂರು ಸಂಸ್ಥಾನವು
ನಗರ ದಂಗೆ ಸೇರಿದಂತೆ ಹಲವು ದಂಗೆಗಳಿಗೆ ಒಳಗಾಯಿತು. ಇದರೊಡನೆ ಖಜಾನೆ ಬರಿದಾಗಿ ಆರ್ಥಿಕ ದುಸ್ಥಿತಿಯನ್ನು ಮೈಸೂರಿನ ಸಂಸ್ಥಾನ ಎದುರಿಸಬೇಕಾಯಿತು. 1831ರಲ್ಲಿ ಆಡಳಿತ ಕುಸಿದಿದೆ ಎಂಬ ಕಾರಣವೊಡ್ಡಿ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಮೈಸೂರು ಸಂಸ್ಥಾನವನ್ನು ಬ್ರಿಟಿಷ್ ಕಮಿಷನರುಗಳ ಆಳ್ವಿಕೆಗೆ ಒಳಪಡಿಸಿದನು. 1830ರಿಂದ 1881ರವರೆಗೆ ಸುಮಾರು ಅರ್ಧ ಶತಮಾನ ಮೈಸೂರಿನ ದೇಶೀಯ ಸಂಸ್ಥಾನವು ಬ್ರಿಟಿಷ್ ಕಮಿಷನರುಗಳಾದ ಮಾರ್ಕ್ ಕಬ್ಬನ್ ಮತ್ತು ಬೋರಿಂಗ್ ಆಳ್ವಿಕೆಗೆ ಒಳಪಟ್ಟಿತು. ಈ ಕಾಲಾವಧಿಯಲ್ಲಿ ಮೈಸೂರು ಸಕಲ ರಂಗಗಳಲ್ಲಿ ಪ್ರಗತಿ ಹೊಂದಿತು. ಒಡೆಯರ್ ಮನೆತನದ ನಿರಂತರ ಮನವಿಯ ಫಲವಾಗಿ ಬ್ರಿಟಿಷರು 1881ರಲ್ಲಿ ಮರಳಿ ಒಡೆಯರ್ ಮನೆತನಕ್ಕೆ ಮೈಸೂರಿನ ಅಧಿಕಾರವನ್ನು ಹಿಂತಿರುಗಿಸಿದರು. ಈ ವೇಳೆಯಲ್ಲಿ 10ನೇ ಚಾಮರಾಜೇಂದ್ರರು ಮೈಸೂರಿನ ರಾಜನಾಗಿದ್ದು ರಂಗಾಚಾರ್ಯುಲು ದಿವಾನರಾಗಿ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದರು. ಆ ಪೈಕಿ ಪ್ರಜಾಪ್ರತಿನಿಧಿಗಳ ಸಭೆಯ ಸ್ಥಾಪನೆಯು ರಾಜಕೀಯವಾಗಿ ಮಹತ್ವದ ಮೈಲಿಗಲ್ಲೆನಿಸಿಕೊಂಡಿದೆ. 10ನೇ ಚಾಮರಾಜೇಂದ್ರರ ಬಳಿಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರಿನ ದೇಶೀಯ ಸಂಸ್ಥಾನದ ಅರಸರಾದರು. ಇವರ ಕಾಲದಲ್ಲಿ ಮೈಸೂರು ಸಂಸ್ಥಾನವು ಮಾದರಿ ರಾಜ್ಯವೆನಿಸಿತು. ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ, ಕನ್ನಂಬಾಡಿ ಅಣೆಕಟ್ಟಿನ ನಿರ್ಮಾಣ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವಕಾಶ, ವಿವಿಧ ಕೈಗಾರಿಕೆಗಳ ಸ್ಥಾಪನೆ, ಕೃಷಿ ಅಭಿವೃದ್ಧಿಗೆ ಸೂಕ್ತ ಆದ್ಯತೆಯಂತಹ ಕಾರಣಗಳಿಂದ ಈ ಸಾಧನೆಯು ಮೈಸೂರಿಗೆ ಸಾಧ್ಯವಾಯಿತು. ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್, ಕಾಂತರಾಜ್ ಅರಸ್, ಶೇಷಾದ್ರಿ ಅಯ್ಯರ್ ಈ ಕಾಲಾವಧಿಯಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ್ದರು. ಆಸಕ್ತಿದಾಯಕ ಅಂಶವೇನೆಂದರೆ ಹಿಂದುಳಿದವರ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ 75% ಮೀಸಲಾತಿಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಒದಗಿಸಲಾಗಿತ್ತು. ಇದರೊಡನೆ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಲಾಗಿತ್ತು. 1917ರಲ್ಲಿ ಸ್ಥಾಪನೆಗೊಂಡ ಮೈಸೂರು ಮಿತ್ರ ಮಂಡಳಿಯು ಪ್ರಜಾಸತ್ತಾತ್ಮಕ ಚಟುವಟಿಕೆಗಳಿಗೆ ವೇದಿಕೆಯೊದಗಿಸಿ ರಾಜಕೀಯ ಪಕ್ಷದ ಸ್ವರೂಪವನ್ನು ಕಾಲಾನುಕ್ರಮದಲ್ಲಿ ತಾಳಿತು. ಭಾರತ ಸ್ವತಂತ್ರಗೊಂಡ ಹೊಸ್ತಿಲಲ್ಲಿ ಮೈಸೂರನ್ನು ಜಯಚಾಮರಾಜೇಂದ್ರ ಒಡೆಯರ್ ಆಳುತ್ತಿದ್ದರು. ಜನರು ಜವಾಬ್ದಾರಿ ಸರ್ಕಾರವನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿದರೂ ಅವರು ಕಿವಿಗೊಡದಾದರು. ಆಗ ಅಕ್ಟೋಬರ್ 1947ರಲ್ಲಿ ಅರಮನೆ ಸತ್ಯಾಗ್ರಹ ಜರುಗಿ ಜವಾಬ್ದಾರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಈ ವೇಳೆಯಲ್ಲಿ ಕೆ.ಸಿ. ರೆಡ್ಡಿಯವರು ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿಯಾಗಿ ನಿಯುಕ್ತಗೊಂಡರು. 1952ರಲ್ಲಿ ಭಾರತ ಸಂವಿಧಾನದನ್ವಯ ಚುನಾವಣೆಗಳು ಜರುಗಿ ಜನತಾ ಸರ್ಕಾರ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿ ಅಧಿಕಾರ ಪಡೆದುಕೊಂಡಾಗ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯಾದರು. ಹೀಗೆ ಮೈಸೂರಿನ ದೇಶೀಯ ಸಂಸ್ಥಾನವು ಹಲವು ರಾಜಕೀಯ ಏರಿಳಿತಗಳನ್ನು ಮೈಗೂಡಿಸಿಕೊಂಡ ಸ್ವಾರಸ್ಯಕರ ಇತಿಹಾಸವನ್ನು ಹೊಂದಿದೆ. 2. ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿ ಶಾಸಕಾಂಗದ ವಿಕಾಸ. ಎವಲ್ಯೂಷನ್ ಆಫ್ ಲೆಜಿಸ್ಲೇಚರ್ ಇನ್ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರು. ಆಧುನಿಕ ಪ್ರಜಾಸತ್ತಾತ್ಮಕ ಸರ್ಕಾರಗಳು 3 ಅಂಗಗಳಿಂದ ಕೂಡಿದ್ದು, ಶಾಸಕಾಂಗವು ಅವುಗಳಲ್ಲಿ ಮೊದಲನೆಯದು. ದೇಶವೊಂದರ ಆಡಳಿತಕ್ಕೆ ಅಗತ್ಯವಾದ ನಿಯಮಾವಳಿಗಳನ್ನು ರಚಿಸುವ, ಸಾರ್ವಜನಿಕ ಕುಂದುಕೊರತೆಗಳನ್ನು ಚರ್ಚಿಸುವ, ಸರ್ಕಾರದ ನೀತಿಗಳನ್ನು ಪರಿಶೀಲಿಸುವ ಜವಾಬ್ದಾರಿ ಶಾಸಕಾಂಗದ್ದು. ಇಂತಹ ಶಾಸಕಾಂಗದ ಮೂಲವನ್ನು ಪ್ರಾಚೀನ ಭಾರತದ ಸಭಾ ಮತ್ತು ಸಮಿತಿ ಎಂಬ ರಾಜಕೀಯ ಸಂಸ್ಥೆಗಳಲ್ಲಿ ಗುರುತಿಸಬಹುದಾಗಿದೆ. ಕರ್ನಾಟಕದಲ್ಲಿ ಶಾಸಕಾಂಗದೋಪಾದಿಯ ಸಭೆಯನ್ನು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಕಾಣಲಾಗುತ್ತದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಶಾಸಕಾಂಗವನ್ನು ಹೋಲುವ ಸಭೆಗಳನ್ನು ಸ್ಥಾಪಿಸುವ ಮೂಲಕ ಮೈಸೂರು ಸಂಸ್ಥಾನವು ಗಮನ ಸೆಳೆದಿದ್ದು ಇತಿಹಾಸದ ಭಾಗವಾಗಿದೆ. ಈ ಕೆಳಗೆ ಮೈಸೂರು ಸಂಸ್ಥಾನದಲ್ಲಿ ಶಾಸಕಾಂಗದ ವಿಕಾಸದ ಹಲವು ಮೈಲುಗಲ್ಲುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಎ. ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆ. ಆಗಸ್ಟ್ 25, 1881ರಂದು ಮೈಸೂರಿನ ಅರಸ 10ನೇ ಚಾಮರಾಜೇಂದ್ರರು ಪ್ರಜಾಪ್ರತಿನಿಧಿಗಳ ಸಭೆಯ ಸ್ಥಾಪನೆಯನ್ನು ಘೋಷಿಸಿದರು. ಪ್ರಜೆಗಳು ಆಡಳಿತದಲ್ಲಿ ಪಾಲು ಹೊಂದಿರಬೇಕೆಂಬ ಆಶಯದೊಡನೆ
ದಿವಾನರಾಗಿದ್ದ ಸಿ ರಂಗಾಚಾರ್ಯಲುರವರ ಸಲಹೆಯಂತೆ ಈ ಸಭೆಯನ್ನು ಸ್ಥಾಪಿಸಲಾಯಿತು. ಆರಂಭದಲ್ಲಿ ಪ್ರಜಾಪ್ರತಿನಿಧಿಗಳ ಸಭೆಯು 144 ಸದಸ್ಯರುಗಳಿಂದ ಕೂಡಿತ್ತು. ಅಕ್ಟೋಬರ್ 17, 1881 ಪ್ರಥಮ ಅಧಿವೇಶನ ಸೇರಿದ ಪ್ರಜಾಪ್ರತಿನಿಧಿಗಳ ಸಭೆಯ ಅಧ್ಯಕ್ಷತೆಯನ್ನು ಮೈಸೂರಿನ ದಿವಾನರಾಗಿದ್ದ ಸಿ ರಂಗಾಚಾರ್ಯಲು ವಹಿಸಿಕೊಂಡಿದ್ದರು. ಪ್ರಜಾಪ್ರತಿನಿಧಿ ಸಭೆಯನ್ನು ಈ ಕೆಳಗಿನ ಉದ್ದೇಶ ಸಾಧನೆಗೆ ರೂಪಿಸಿ ಜಾರಿಗೊಳಿಸಲಾಗಿತ್ತು. ಸಾರ್ವಜನಿಕ ಹಿತಾಸಕ್ತಿ ಒಳಗೊಂಡ ವಿಷಯಗಳನ್ನು ಕುರಿತು ಚರ್ಚಿಸುವುದು, ಸರ್ಕಾರದ ಆಡಳಿತ ಸೇವಾ ವರ್ಗಕ್ಕೆ ನೆರವಾಗುವ ಸಲಹೆಗಳನ್ನು ನೀಡುವುದು, ಪ್ರಜೆಗಳ ಕುಂದುಕೊರತೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹಾರಗಳನ್ನು ಒದಗಿಸುವುದು. ಇವು 3 ಪ್ರಜಾಪ್ರತಿನಿಧಿ ಸಭೆಯ ಉದ್ದೇಶಗಳಾಗಿದ್ದವು. ಯಾವ್ಯಾವುದಂದರೆ, 1. ಸಾರ್ವಜನಿಕ ಹಿತಾಸಕ್ತಿ ಒಳಗೊಂಡ ವಿಷಯಗಳನ್ನು ಕುರಿತು ಚರ್ಚಿಸುವುದು, ಸರ್ಕಾರದ ಆಡಳಿತ ಸೇವಾ ವರ್ಗಕ್ಕೆ ನೆರವಾಗುವ ಸಲಹೆಗಳನ್ನು ನೀಡುವುದು. 3. ಪ್ರಜೆಗಳ ಕುಂದುಕೊರತೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹಾರಗಳನ್ನು ಒದಗಿಸುವುದು. ಆರಂಭದ ದಿನಗಳಲ್ಲಿ ಪ್ರಜಾಪ್ರತಿನಿಧಿಗಳ ಸಭೆಯ ಸದಸ್ಯರು ಅತ್ಯಂತ ಸೀಮಿತ ಅಧಿಕಾರವನ್ನು ಹೊಂದಿದ್ದರು. ಸಂಸ್ಥಾನಕ್ಕೆ ಅಗತ್ಯವಾದ ಶಾಸನ ರೂಪಿಸುವ ಮತ್ತು ಮತದಾನ ಮಾಡುವ ಅವಕಾಶಗಳನ್ನು ಸದಸ್ಯರು ಪಡೆದಿರಲಿಲ್ಲ. ಆದರೆ 1888 ನಂತರ ಸರ್ಕಾರ ಹೊರಡಿಸುವ ಎಲ್ಲ ಆದೇಶಗಳನ್ನು ಚರ್ಚಿಸುವ ಅಧಿಕಾರವನ್ನು ಪ್ರತಿನಿಧಿ ಸಭೆಗೆ ಒದಗಿಸಲಾಯಿತು. ಇದರೊಡನೆ 1891ರಿಂದ ಸದಸ್ಯರನ್ನು ನಾಮನಿರ್ದೇಶನದ ಬದಲು ಚುನಾವಣೆಯ ಮೂಲಕ ಆಯ್ಕೆ ಮಾಡಲು ನಿರ್ಧರಿಸಲಾಯಿತು. ಆಸಕ್ತಿದಾಯಕ ಅಂಶವೇನೆಂದರೆ, ಆರಂಭದಲ್ಲಿ ಕೇವಲ ವರ್ಷದಲ್ಲಿ ಒಮ್ಮೆ ಮಾತ್ರ ಅಧಿವೇಶನಗೊಳ್ಳುತ್ತಿದ್ದ ಪ್ರತಿನಿಧಿಗಳ ಸಭೆಯು 1917ರಿಂದ ವರ್ಷದಲ್ಲಿ 2 ಬಾರಿ ಸಭೆ ನಡೆಸತೊಡಗಿತು. ಹೀಗೆ ಪ್ರಜಾಪ್ರತಿನಿಧಿಗಳ ಸಭೆಯ ರಚನೆಯು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಸ್ಥಾಪನೆಯಲ್ಲಿ ಮಹತ್ವದ ಹೆಜ್ಜೆ ಎನಿಸಿತು. ಬಿ. ಶಾಸನ ಪರಿಷತ್ತಿನ ಸ್ಥಾಪನೆ. ಪ್ರಜಾಪ್ರತಿನಿಧಿಗಳ ಸಭೆಯೊಡನೆ ನಿಯಮಿತ ಪ್ರತಿನಿಧಿಗಳ ಸಭೆಯ ರಚನೆಗೆ ಬೇಡಿಕೆ ಅಧಿಕವಾಯಿತು. ಫಲವಾಗಿ 1907ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಶಾಸನ ಪರಿಷತ್ತು ಎಂಬ ನಿಯಮಿತ ಪ್ರತಿನಿಧಿಗಳ ಸಭೆಯನ್ನು ಸ್ಥಾಪಿಸಿದರು. ಈ ಶಾಸನ ಪರಿಷತ್ತಿನ ಸ್ಥಾಪನೆಯೊಡನೆ ದ್ವಿಸದನ ಶಾಸಕಾಂಗವನ್ನು ಮೈಸೂರು ಸಂಸ್ಥಾನ ಅಳವಡಿಸಿಕೊಂಡಂತಾಯಿತು. ಮೈಸೂರು ಸಂಸ್ಥಾನದ ದಿವಾನರೇ ಶಾಸನ ಪರಿಷತ್ತಿನ ಅಧ್ಯಕ್ಷರಾಗಿದ್ದು, 2 ಪದನಿಮಿತ್ತ ಸದಸ್ಯರು ಮತ್ತು 10ಕ್ಕಿಂತ ಕಡಿಮೆ ಇಲ್ಲದ 15ಕ್ಕಿಂತ ಹೆಚ್ಚಿಲ್ಲದ ನಾಮನಿರ್ದೇಶಿತ ಸದಸ್ಯರನ್ನು ಒಳಗೊಂಡಿತ್ತು. ಶಾಸನ ಪರಿಷತ್ತಿನ ನಾಮನಿರ್ದೇಶಿತ ಸದಸ್ಯರ ಅಧಿಕಾರಾವಧಿಯು 2 ವರ್ಷಗಳೆಂದು ನಿಗದಿಪಡಿಸಲಾಗಿತ್ತು. 1914ರಲ್ಲಿ ಜಾರಿಗೊಂಡ ನಿಯಮದಂತೆ ಶಾಸನ ಪರಿಷತ್ತು ಮೈಸೂರು ಸಂಸ್ಥಾನದ ಮುಂಗಡಪತ್ರವನ್ನು ಚರ್ಚಿಸುವ ಅಧಿಕಾರವನ್ನು ಪಡೆದುಕೊಂಡಿತು. ಇದರೊಡನೆ ಸದಸ್ಯರ ಸಂಖ್ಯೆಯು 15ರಿಂದ 20ಕ್ಕೆ ಹೆಚ್ಚಿಸಲ್ಪಟ್ಟಿತು. ಸಿ. 1923ರ ಶಾಸಕಾಂಗದ ಸುಧಾರಣೆ. ಪ್ರಗತಿಪರ ಧೋರಣೆಯುಳ್ಳ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಸಂಸ್ಥಾನದ ಶಾಸಕಾಂಗವನ್ನು ಶಾಸನಬದ್ಧಗೊಳಿಸಲು ನಿರ್ಧರಿಸಿ 2 ಕಾನೂನುಗಳನ್ನು ಜಾರಿಗೊಳಿಸಿದರು. ಪ್ರಜಾಪ್ರತಿನಿಧಿ ಸಭೆ ಮತ್ತು ಶಾಸನ ಪರಿಷತ್ತುಗಳ ಸುಧಾರಣೆಯ ಉದ್ದೇಶವನ್ನು ಈ ಪ್ರತ್ಯೇಕ ಕಾನೂನುಗಳು ಒಳಗೊಂಡಿದ್ದವು. 1923ರ ಪ್ರತಿನಿಧಿ ಕಾಯಿದೆಯನ್ವಯ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಸಂಖ್ಯೆಯನ್ನು 250ರಿಂದ 275ಕ್ಕೆ ಹೆಚ್ಚಿಸಲಾಯಿತು. ಜೊತೆಗೆ ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದವರಿಗೆ ಸ್ಥಾನಗಳ ಮೀಸಲಾತಿ ಒದಗಿಸಲಾಯಿತು. ಮಹಿಳೆಯರಿಗೆ ಪ್ರಜಾಪ್ರತಿನಿಧಿಗಳ ಚುನಾವಣೆಯಲ್ಲಿ ಮತದಾನ ಮತ್ತು ಸ್ಪರ್ಧೆಗೆ ಅವಕಾಶ ಒದಗಿಸಲಾಯಿತು. ಇದರೊಡನೆ ಪ್ರಜಾಪ್ರತಿನಿಧಿಗಳ ಸಭೆಯ ಸದಸ್ಯರಾಗಲು 21 ವರ್ಷಗಳ ವಯೋಮಿತಿಯನ್ನು ಹಾಗೂ ಮತದಾನಕ್ಕೆ 18 ವರ್ಷಗಳ ಮಿತಿಯನ್ನು ನಿಗದಿಪಡಿಸಲಾಯಿತು. ಅಂತೆಯೇ 1923ರ ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್ ರೆಗ್ಯುಲೇಷನ್ ಜಾರಿಗೊಳಿಸಿ
ಶಾಸನ ಪರಿಷತ್ತಿನ ಸದಸ್ಯರಿಗೆ ಅನುದಾನದ ಬೇಡಿಕೆಗಳ ಮೇಲೆ ಮತದಾನ ಮಾಡುವ ಅವಕಾಶವನ್ನು ನೀಡಲಾಯಿತು. ಜೊತೆಗೆ ಶಾಸನ ಪರಿಷತ್ತಿನ ಸದಸ್ಯರ ಸಂಖ್ಯೆಯನ್ನು 15ರಿಂದ 50ಕ್ಕೆ ಏರಿಸಲಾಯಿತು. ಮುಂದುವರಿದು ಪರಿಷತ್ತಿನ ಸಭೆಯ ಕೋರಂ ಒಟ್ಟು ಸದಸ್ಯರ ಅರ್ಧದಷ್ಟು ಎಂದು ನಿಗದಿಪಡಿಸಲಾಯಿತು. ಡಿ. ಕೆ. ಆರ್. ಶ್ರೀನಿವಾಸ ಅಯ್ಯಂಗಾರ್ ಸಮಿತಿ. ಮೈಸೂರಿನ ಜನರಲ್ಲಿ ರಾಜಕೀಯ ಪ್ರಜ್ಞೆ ಹರಡಿ ಜವಾಬ್ದಾರಿ ಸರ್ಕಾರದ ಬೇಡಿಕೆ ಬಲಗೊಳ್ಳತೊಡಗಿತು. ಆಗ ಪ್ರಜಾಪ್ರತಿನಿಧಿಗಳ ಸಭೆಗಳಲ್ಲಿ ಸುಧಾರಣೆ ತರಲು 1938ರಲ್ಲಿ ಮಹಾರಾಜರು ಕೆ. ಆರ್. ಶ್ರೀನಿವಾಸ ಅಯ್ಯಂಗಾರ್ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚಿಸಿದರು. 1939ರಲ್ಲಿ ತನ್ನ ವರದಿ ನೀಡಿದ ಅಯ್ಯಂಗಾರ್ ಸಮಿತಿಯು ಕೆಳಗಿನ ಸಲಹೆಗಳನ್ನು ನೀಡಿತು. 1. ಪ್ರಜಾಪ್ರತಿನಿಧಿಗಳ ಸಭೆಯ ಸದಸ್ಯರ ಸಂಖ್ಯೆಯನ್ನು 250ರಿಂದ 300ಕ್ಕೆ ಹೆಚ್ಚಿಸುವುದು. 2. ಶಾಸನ ಪರಿಷತ್ತಿನ ಸದಸ್ಯರ ಸಂಖ್ಯೆಯನ್ನು 50ರಿಂದ 60ಕ್ಕೆ ಹೆಚ್ಚಿಸುವುದು. 3. ಶಾಸನವೊಂದು ಜಾರಿಗೊಳ್ಳುವ ಮೊದಲು ಪ್ರಜಾಪ್ರತಿನಿಧಿಗಳ ಸಭೆ ಮತ್ತು ಶಾಸನ ಪರಿಷತ್ತುಗಳೆರಡರ ಅನುಮೋದನೆ ಪಡೆಯುವಂತೆ ನೋಡಿಕೊಳ್ಳುವುದು. 1940ರ ಮೈಸೂರು ಸರ್ಕಾರ ಕಾಯಿದೆ. ಪ್ರತಿನಿಧಿಗಳ ಹಲವು ಬೇಡಿಕೆಗಳನ್ನು ಈಡೇರಿಸಲು ಮಹಾರಾಜರು 1940ರಲ್ಲಿ ಮೈಸೂರು ಸರ್ಕಾರ ಕಾಯಿದೆಯನ್ನು ಜಾರಿಗೊಳಿಸಿದರು. ಇದರ ಮೂಲಕ ಹಲವು ಸೌಲಭ್ಯಗಳನ್ನು ಪ್ರಜಾಪ್ರತಿನಿಧಿಗಳಿಗೆ ಒದಗಿಸಲಾಯಿತು. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ: 1. 2 ಚುನಾಯಿತ ಪ್ರತಿನಿಧಿಗಳನ್ನು ಮಹಾರಾಜರ ಪರಿಷತ್ತಿಗೆ ನೇಮಕ ಮಾಡಲು ಅವಕಾಶ. ಈ ಇಬ್ಬರಲ್ಲಿ ಒಬ್ಬರು ಪ್ರಜಾಪ್ರತಿನಿಧಿ ಸಭೆಯ ಮತ್ತು ಇನ್ನೊಬ್ಬರು ಶಾಸನ ಪರಿಷತ್ತಿನ ಸದಸ್ಯರಾಗಿರುತ್ತಾರೆ. 2. ಪ್ರಜಾಪ್ರತಿನಿಧಿ ಸಭೆ ಮತ್ತು ಶಾಸನ ಪರಿಷತ್ತಿನ ಅಧ್ಯಕ್ಷತೆಯನ್ನು ದಿವಾನರ ಬದಲು ಆಯಾ ಸದನಗಳಿಂದ ನೇಮಕಗೊಳ್ಳುವ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅವಕಾಶ. 3. ಶಾಸನ ಪರಿಷತ್ತಿನ ಅಧಿಕಾರಾವಧಿಯನ್ನು 2 ವರ್ಷಗಳ ಬದಲು 4 ವರ್ಷಗಳಿಗೆ ಹೆಚ್ಚಿಸಲಾಯಿತು. 4. ಪ್ರಜಾಪ್ರತಿನಿಧಿ ಸಭೆ ಮತ್ತು ಶಾಸನ ಪರಿಷತ್ತಿನ ಸದಸ್ಯರಿಗೆ ವಾಕ್ ಸ್ವಾತಂತ್ರ್ಯ ನೀಡಿಕೆ. ಎಫ್. ಪ್ರಜಾಪ್ರತಿನಿಧಿ ಸಭೆ ಮತ್ತು ಶಾಸನ ಪರಿಷತ್ತುಗಳ ರದ್ದತಿ. ಭಾರತವು ಸ್ವಾತಂತ್ರ್ಯಗೊಂಡ ಬಳಿಕ ಅಕ್ಟೋಬರ್ 29, 1947ರಂದು ಮೈಸೂರು ಸಂಸ್ಥಾನವು ಘೋಷಣೆಯೊಂದನ್ನು ಹೊರಡಿಸಿ ಮೈಸೂರಿಗೆ ಪ್ರತ್ಯೇಕ ಸಂವಿಧಾನ ರಚಿಸಲು ಸಂವಿಧಾನ ರಚನಾ ಸಭೆಯನ್ನು ರೂಪಿಸಿತು. ಆದರೆ ಬದಲಾದ ಸನ್ನಿವೇಶದಲ್ಲಿ ನವೆಂಬರ್ 25, 1947ರಂದು ಭಾರತ ಸಂವಿಧಾನವನ್ನೇ ಮೈಸೂರು ಸಂಸ್ಥಾನಕ್ಕೆ ಅನ್ವಯಿಸಿಕೊಳ್ಳುವ ನಿರ್ಣಯವನ್ನು ಮೈಸೂರಿನ ಮಹಾರಾಜರು ಕೈಗೊಂಡರು. ಫಲವಾಗಿ ಡಿಸೆಂಬರ್ 1949ರಲ್ಲಿ ಪ್ರಜಾಪ್ರತಿನಿಧಿಗಳ ಸಭೆ ಮತ್ತು ಶಾಸನ ಪರಿಷತ್ತುಗಳು ರದ್ದುಗೊಂಡವು. ಭಾರತ ಸಂವಿಧಾನದಡಿ ಚುನಾವಣೆ ಜರುಗುವವರೆಗೆ ಸಂವಿಧಾನ ರಚನಾ ಸಭೆಯೇ ಮೈಸೂರಿನ ಶಾಸಕಾಂಗವಾಗಿ ಮುಂದುವರಿಯಿತು. ಜಿ. ಭಾರತ ಸಂವಿಧಾನದಡಿ ಮೈಸೂರು ಶಾಸಕಾಂಗ. 1952ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ಜರುಗಿ 99 ಚುನಾಯಿತ ಸದಸ್ಯರು ಮತ್ತು ಓರ್ವ ನಾಮನಿರ್ದೇಶಿತ ಸದಸ್ಯರನ್ನು